ಬಹಳ ವಿಶೇಷವಾಗಿ ಸ್ಫಟಿಕ ಶಿಲಾಮೂರ್ತಿ ನಮ್ಮ ಸಾನ್ನಿಧ್ಯದ ವಿಶೇಷವೇ ಅದು. 100 ವರ್ಷಗಳ ಹಳೆಯ ಸಾನ್ನಿಧ್ಯ ಇದು. ಔದಂಬರ ವೃಕ್ಷದಲ್ಲಿ ದತ್ತನನ್ನು ನಮ್ಮ ತಾತ ಅವರು ಕಂಡಂತಹ ಒಂದು ವಿಶೇಷವಾದ ಸಾನ್ನಿಧ್ಯ ಔದಂಬರ ವೃಕ್ಷದ ಸಾನ್ನಿಧ್ಯ. ಇಲ್ಲಿ ಸ್ಫಟಿಕ ಶಿಲೆಯ ದತ್ತಾತ್ರೇಯರ ಮೂರ್ತಿ ಇರೋವಂಥದ್ದು ಬಹಳ ಬಹಳ ವಿಶೇಷವಾಗಿರುವಂಥದ್ದು. ನೀವೆಲ್ಲ ನೋಡ್ತಾ ಇದ್ದೀರಿ, 3 ಮುಖ 6 ಕೈಗಳು, ಅದರಲ್ಲಿ ಅಭಯ ಹಸ್ತವನ್ನು ಹಿಡ್ಕೊಂಡು ಜಪಮಾಲೆಯ ಸಹಿತವಾಗಿ ಅಭಯ ಹಸ್ತವನ್ನು ಹಿಡ್ಕೊಂಡಿದ್ದಾರೆ. ಜೋಳಗಿಯನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡಿದ್ದಾರೆ. ಹಿಂದೆ ಕಾಮಧೇನು ಹಸು ಇದೆ, ಮುಂದೆ 4 ನಾಯಿಗಳಿರುವಂಥದ್ದು. ತ್ರಿಶೂಲವನ್ನು ಶಂಖ ಚಕ್ರವನ್ನು ಹಿಡ್ಕೊಂಡಿರೋವಂಥದ್ದು ಬಹಳ ವಿಶೇಷವಾದಂತಹ ಒಂದು ಮೂರ್ತಿ. ಸ್ಫಟಿಕ ಅಂತಂದರೆ ಚಂದ್ರನಿಗೆ ಬಹಳ ವಿಶೇಷವಾಗಿರುವಂತಹ ಒಂದು ಶಿಲೆ ಅಂತ ಕೂಡ ನಿಮಗೆಲ್ಲ ಗೊತ್ತಿದೆ. ಹೀಗೆ ಆ ಸ್ಫಟಿಕ ಶಿಲಾಮೂರ್ತಿಯ ಒಂದು ವಿಶೇಷವಾದ ಸಾನ್ನಿಧ್ಯ ನಮ್ಮ ದತ್ತಪೀಠದಲ್ಲಿರುವಂಥದ್ದು. ಈ ದತ್ತಪೀಠ 100 ವರ್ಷಗಳ ಹಳೆಯ ಸಾನ್ನಿಧ್ಯ. ಇಲ್ಲಿ ಹಲವಾರು ಸಮಸ್ಯೆಗಳಾಗಿ ನೀರು ಪ್ರವಾಹದ ಒಂದು ಸಮಸ್ಯೆಯಿಂದ ದೇವಾಲಯವನ್ನು ಸಂಪೂರ್ಣ ಜೀರ್ಣೋದ್ಧಾರ ಮಾಡಿ ಶಿಲಾಮಯವಾದ ದೇವಾಲಯ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಸುಮಾರು 28 ಅಡಿಗಳಷ್ಟು ಕೆಳಗಡೆ ಇದ್ದಂತಹ ಸಾನ್ನಿಧ್ಯ ಈಗ ನಮ್ಮ ರಸ್ತೆಯಿಂದ ಸುಮಾರು 25 ಅಡಿಗಳ ಎತ್ತರದಲ್ಲಿ ಬರ್ತಾ ಇದೆ. ಬಹಳ ವಿಶೇಷವಾಗಿ ಸಂಪೂರ್ಣ ಶಿಲಾಮಯವಾಗಿರುವಂತಹ ಸದ್ಗುರು ದತ್ತಾತ್ರೇಯರ, ವನದುರ್ಗಾ ಮಾತೆ, ಪ್ರಸನ್ನ ಗಣಪತಿ, ಮಾರುತಿ ಮತ್ತು ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯದಿಂದ ಕೂಡಿರುವಂತಹ ದತ್ತನ ಆಲಯ ನಿರ್ಮಾಣ ಆಗ್ತಾ ಇದೆ. ಹಾಗೆ ಔದಂಬರ ಮೂಲ ಸಾನ್ನಿಧ್ಯ 20 ಅಡಿಗಳು ಮಣ್ಣು ತುಂಬಿದ್ರೂ ಕೂಡ ಮೇಲ್ಗಡೆ ಇರುವಂತಹ ಒಂದೇ ಒಂದು ಕೊಂಬೆ ಚಿಗುರೊಡೆದು ಮೇಲೆ ಆ ವೃಕ್ಷ ಬೆಳೀತಾ ಬರ್ತಾ ಇರೋದು ಆ ಸಾನ್ನಿಧ್ಯದಲ್ಲಿರುವಂತಹ ಒಂದು ವಿಶೇಷವಾದ ಮಹಿಮೆ. ಯಾರು ಯಾವುದೇ ಸಮಸ್ಯೆಗಳನ್ನು ತಂದು ಬಂದರೂ ಕೂಡ ಅಲ್ಲಿ ದತ್ತನ ತೊಟ್ಟಿಲಲ್ಲಿ 6 ರೂಪಾಯಿ ಆಗಲಿ 21 ರೂಪಾಯಿ ಆಗಲಿ ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋದರೆ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿರೋದು ಲೆಕ್ಕವಿಲ್ಲದಷ್ಟು ಉದಾಹರಣೆಗಳನ್ನು ನಾವಲ್ಲಿ ನೋಡಬಹುದಾಗಿದೆ. ಯಾರ್ಯಾರು ಅಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಮಾಡ್ತಾಯಿದ್ದಾರೋ ಅವರು ಪ್ರತಿಯೊಬ್ಬರೂ ಕೂಡ 40 ವರ್ಷ 50 ವರ್ಷಗಳಿಂದ ಅವರ ತಂದೆ ತಾತನ ಕಾಲದಿಂದ ಬಂದು ಸೇವೆ ಮಾಡ್ತಾ ಇರೋಂಥವ್ರು. ಅಂತಹ ಒಂದು ದಿವ್ಯನಾದ ಸಾನ್ನಿಧ್ಯದಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ನಡೀತಾ ಇರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ. ದತ್ತಾತ್ರೇಯ ಮೂಲಮಂತ್ರ ಹೋಮದಲ್ಲಿ ನಾವು ಭಾಗವಹಿಸೋದು ಹೇಗೆ? ನಾವು ಊರಲ್ಲಿದ್ದೀವಿ, ನಾವು ಬಂದರೆ ಆಗತ್ತಾ ಅಂದರೆ ಹಿಂದಿನ ದಿನ ಬಂದು ಕೂಡ ನೀವಲ್ಲಿ ಉಳ್ಕೊಳ್ಬಹುದಾಗಿದೆ. ಇವತ್ತು ಪೌರ್ಣಮಿ ಅಂತಂದರೆ ಇವತ್ತೇ ನಮಗೆ ಗೊತ್ತಾಗ್ತಾ ಇದೆ ನಾವು ಏನು ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ನಿಮ್ಮ ಹೆಸರುಗಳನ್ನು ತಿಳಿಸಿ ಸಂಕಲ್ಪದಲ್ಲಿ ಭಾಗವಹಿಸಬಹುದಾಗಿದೆ. ಈಗ ಸಂಕಲ್ಪ ಮಾಡಿಕೊಂಡು ನಿಮಗೆ ಅನುಕೂಲ ಆದಾಗ ಬಂದು ಈ ದತ್ತನ ಮೂಲಮಂತ್ರ ಹೋಮದ ಭಸ್ಮದ ಪ್ರಸಾದ ಹಾಗೆ ಮಂತ್ರಾಕ್ಷತೆ ಮತ್ತು ಕುಂಕುಮ ಪ್ರಸಾದವನ್ನು ಸ್ವೀಕಾರ ಮಾಡಬಹುದಾಗಿದೆ. ಈ ದತ್ತಾತ್ರೇಯರಿಗೆ ಪ್ರತಿನಿತ್ಯ ಅಲ್ಲಿ ಕ್ಷೀರಾಭಿಷೇಕ ಮತ್ತು ರುದ್ರಾಭಿಷೇಕ ನಡೆಯುವಂಥದ್ದು. ಭಾನುವಾರಗಳಲ್ಲಿ ವಿಶೇಷವಾದ ಜೇನುತುಪ್ಪದ ಅಭಿಷೇಕ ಕೂಡ ನಡೆಯುತ್ತೆ. ಅದರ ಬಗ್ಗೆ ನಾಳೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಈ ಮೂಲಮಂತ್ರ ಹೋಮದ ವಿಶೇಷತೆ ಏನು? ದತ್ತಾತ್ರೇಯ ಮೂಲಮಂತ್ರ ಹೋಮ ಮಾಡಬೇಕು ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಕಾಡುವಂಥದ್ದು ಪಿತೃ ಸಂಬಂಧವಾದ ದೋಷಗಳು. ಮನೆಯಲ್ಲಿ ಏನೇ ಆಗ್ತಾ ಇದೆ, ಏನೋ ಸಮಸ್ಯೆ ಕಾಡ್ತಾ ಇದೆ ಅಂತಂದರೆ ಅಲ್ಲಿ ಪಿತೃಗಳ ಅಶಾಂತಿ ಇರುತ್ತೆ. ಯಾರೋ ಅರ್ಧಾಯಸ್ಸಲ್ಲಿ ಬೇರೆ ರೀತಿಯಲ್ಲಿ ಹೋಗಿರ್ತಾರೆ, ಅಥವಾ ಹೋದವರು ಎಲ್ಲಿ ಹೋದರು ಅಂತಲೇ ಗೊತ್ತಿರೋದಿಲ್ಲ. ಅವರ ಕಾರ್ಯಗಳು ನಾವು ಏನು ಮಾಡಿದ್ದೀವೋ ಮಾಡಿಲ್ವೋ ಅನ್ನೋದು ಗೊತ್ತಾಗೋದಿಲ್ಲ. ಹೆಣ್ಣು ಮಕ್ಕಳಂತೂ ಅನೇಕ ವಿಧದಲ್ಲಿ ನೊಂದು ಬೆಂದು ಸಾವನ್ನಪ್ಪಿರುವಂತಹ, ಬಡತನದಿಂದ ನರಳಾಡಿ ಒದ್ದಾಡುವಂತಹ ಅನೇಕ ವಿಧವಾದ ಸಮಸ್ಯೆಗಳಿರುತ್ತೆ. ಇಂತಹ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ? ನಾವು ಮೋಕ್ಷನಾರಾಯಣ ಬಲಿ ಮಾಡಿಸಿದ್ವಿ, ಗೋಕರ್ಣಕ್ಕೆ ಹೋಗಿ ಪಿತೃ ಕಾರ್ಯಗಳನ್ನು ಮಾಡಿದ್ವಿ, ಇನ್ನೊಂದು ಮಾಡಿದ್ವಿ, ಮತ್ತೊಂದು ಮಾಡಿದ್ವಿ, ಆದರೂ ಫಲ ಸಿಗ್ತಾ ಇಲ್ಲ ಅಂದಾಗ ಏಕಮೇವಾ ದ್ವಿತೀಯವಾಗಿರುವಂತಹ ಪರಿಹಾರ ಅಂತಂದರೆ ದತ್ತಾತ್ರೇಯ ಮೂಲಮಂತ್ರ ಹೋಮ. ಸಹಸ್ರ ಸಂಖ್ಯೆಯಲ್ಲಿ ಜಪವನ್ನು ನಿತ್ಯ ಆಚರಣೆ ಮಾಡಿ ಅವತ್ತಿನ ದಿನ ಪೌರ್ಣಮಿಯ ದಿನ ದತ್ತಾತ್ರೇಯರಿಗೆ ಬಹಳ ಪ್ರೀತವಾಗಿರುವಂತಹ ಭಕ್ಷ್ಯದಿಂದ ಅಗ್ನಿ ದೇವನ ಮುಖಾಂತರವಾಗಿ ಹವಿಸ್ಸನ್ನು ಕೊಡುವಂಥದ್ದು. ಇಂತಹದ್ದು ದತ್ತಾತ್ರೇಯ ಮೂಲಮಂತ್ರ ಹೋಮ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ
1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.